ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ರುಚಿಕರವಾದ ಮೇಲುಕೋಟೆ ಶೈಲಿಯ ಬೆಂಡೆಕಾಯಿ ಗೊಜ್ಜು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಜಾರ್ನಲ್ಲಿ ತುರಿದ ತೆಂಗಿನಕಾಯಿಯನ್ನು ಈ ರೀತಿ ಹಾಕಬೇಕು. ನಂತರ ಒಂದು ಚೂರು ಅರಿಶಿಣ ಹಾಕಿ. ಇದರ ಜೊತೆ ಒಂದು ಚಮಚ ಅಕ್ಕಿ ಹಾಗೂ ಖಾರಕ್ಕೆ ತಕ್ಕಷ್ಟು ಕೆಂಪು ಒಣ ಮೆಣಸಿನಕಾಯಿ ಹಾಕಬೇಕು. ಕಡೆಯದಾಗಿ ಒಂದು ಚೂರು ಇಂಗನ್ನು ಹಾಕಬೇಕು. ಜಾರ್ನಲ್ಲಿ ಹಾಕಿರುವ ಪದಾರ್ಥಗಳನ್ನು ಮಿಕ್ಸರ್ನಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ನೀರನ್ನು ಜಾರ್ನಲ್ಲಿ ಹಾಕಬೇಕು. ಇದರಿಂದ ಜಾರ್ನಲ್ಲಿ ಇರುವ ಸಾಮಗ್ರಿಗಳು ಮೃದುವಾಗಿ ಗ್ರೈಂಡ್ ಆಗುತ್ತದೆ. ಮತ್ತೊಂದು ಕಡೆ ಒಂದು ಬಾಂಡಲಿಯಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಹಾಕಬೇಕು. ಇದು ಕಾದ ನಂತರ ಸಾಸುವೆ ಕಾಳನ್ನು ಹಾಕಬೇಕು. ನಂತರ ಕರಿಬೇವು ಸೊಪ್ಪನ್ನು ಹಾಕಬೇಕು. ಇದಾದ ಮೇಲೆ ಹೆಚ್ಚಿರುವ ಬೆಂಡೆಕಾಯಿಯನ್ನು ಬಾಂಡಲಿಗೆ ಹಾಕಬೇಕು. ಬೆಂಡೆಕಾಯಿಯನ್ನು ಚೆನ್ನಾಗಿ ಹುರಿಯಬೇಕು. ಈಗ ನೀರನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು. ನಂತರ ಹುಣಸೆ ನೀರನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮಿಕ್ಸರ್ನಲ್ಲಿ ತಯಾರಿಸಿರುವ ಮಿಶ್ರಣವನ್ನು ಈಗ ಬಾಂಡಲಿಗೆ ಬೆರೆಸಬೇಕು. ಒಂದು ಚೂರು ಸಕ್ಕರೆ ಬೆರೆಸಬೇಕು. ಚೆನ್ನಾಗಿ ಗೊಜ್ಜನ್ನು ಕುದಿಸಬೇಕು. ಮತ್ತೊಮ್ಮೆ ಸಾಸುವೆ ಒಗ್ಗರಣೆ ಹಾಕಬೇಕು. ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿಯನ್ನು ಹಾಕಬೇಕು. ಒಂದು ಚೂರು ಕರಿಬೇವು ಬೆರೆಸಬೇಕು. ಒಗ್ಗರಣೆಯನ್ನು ಬಾಂಡಲಿಗೆ ಹಾಕಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಮೇಲುಕೋಟೆ ಶೈಲಿಯ ಬೆಂಡೆಕಾಯಿ ಗೊಜ್ಜನ್ನು ಸವಿಯಲು ಸಿದ್ಧರಾಗಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.